ನಮಸ್ಕಾರ. ಬನ್ನಿ, ಇವತ್ತು ಮೌನ ಮತ್ತು ಮಳೆಯಲ್ಲಿ ಅರಳುವ ಒಂದು ಸುಂದರವಾದ ಪ್ರೇಮ ಕಥೆಯ ಒಳಗೆ ಇಳಿದು ನೋಡೋಣ. ಕೆಲವು ಕಥೆಗಳು ತುಂಬಾ ಸಿಂಪಲ್ ಆಗಿರುತ್ತೆ, ಆದ್ರೆ ನಮ್ಮ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ ಅಲ್ವಾ? ಈ ಕಥೆಯಲ್ಲಿ ಅಂಥ ಯಾವ ಶಕ್ತಿ ಇದೆ? ಅದರ ಭಾವನಾತ್ಮಕ ಪದರಗಳನ್ನ ಒಂದೊಂದಾಗಿ ಬಿಚ್ಚಿ ನೋಡೋಣ ಬನ್ನಿ. ದೂರವು ನಿಜವಾದ್ದನ್ನು ಕೊನೆಗೊಳಿಸೋದಿಲ್ಲ. ಈ ಒಂದು ಸಾಲಿದೆಯಲ್ಲ, ಇದು ಇಡೀ ಕಥೆಯ ಜೀವಾಳ ಅಂತಾನೆ ಹೇಳ್ಬೋದು. ಇದು ಬರೀ ಜಾಗದ ಅಂತರದ ಬಗ್ಗೆ ಮಾತಾಡ್ತಿಲ್ಲ, ಬದಲಿಗೆ ಮನಸ್ಸುಗಳ ನಡುವಿನ ಸಂಪರ್ಕದ ಶಕ್ತಿಯ ಬಗ್ಗೆ ಹೇಳ್ತಿದೆ. ಈ ನಂಬಿಕೆಯೇ ನಮ್ಮ ಕಥೆಯ ಪಾತ್ರಗಳ ಇಡೀ ಪಯಣಕ್ಕೆ ದಾರಿದೀಪವಾಗುತ್ತೆ. ಸರಿ, ಹಾಗಿದ್ರೆ ಕಥೆ ಎಲ್ಲಿಂದ ಶುರುವಾಗುತ್ತೆ? ಅಯಾನ್ ನನ್ನ ಒಬ್ಬ ಹುಡುಗನ ಮೌನದ ಪ್ರಪಂಚದಿಂದ. ಹೇಗಿತ್ತು ಆ ಪ್ರಪಂಚ? ಆ ಮೌನವನ್ನ ಮುರಿಯೋಕೆ ಯಾರ್ ಬಂದ್ರು? ನೋಡೋಣ. ಕಾಲೇಜಂದ್ರೇನೇ ಒಂದು ಗದ್ದಲ ಅಲ್ವಾ? ಆದ್ರೆ ಆ ಗದ್ದಲದ ಮಧ್ಯೆ ಅಯಾನ್ ತನಗಾಗಿಯೇ ಒಂದು ಶಾಂತವಾದ ಜಗತ್ತನ್ನ ಕಟ್ಕೊಂಡಿದ್ದ. ಅವನದ್ದೊಂದು ಸಿಂಪಲ್ ಪ್ಲಾನ್: ಕ್ಲಾಸಿಗೆ ಹೋಗು, ಓದು, ಯಾರ್ ಕಣ್ಣಿಗೂ ಬೀಳ್ದೆ ಮನೆಗ್ ವಾಪಸ್ ಬಾ. ಆ ಜನಸಂದಣಿಯಲ್ಲಿ ಕಳೆದು ಹೋಗೋದ್ರಲ್ಲೇ ಅವನಿಗೊಂದು ರೀತಿ ಸೇಫ್ಟಿ ಇತ್ತು. ಆದರೆ ನೋಡಿ, ಪ್ರತಿಯೊಂದು ಮೌನಕ್ಕೂ ಒಂದು ಸಂಗೀತ ಬೇಕಾಗತ್ತೆ. ಅಯಾನ್ನ ಶಾಂತ ಜಗತ್ತಿಗೆ ಬಣ್ಣ ತುಂಬೋಕೆ ಬಂದವಳೇ ಸಿಯಾ. ಒಬ್ಬ ಪುಸ್ತಕಗಳಲ್ಲೇ ಮುಳುಗಿದ್ರೆ ಇನ್ನೊಬ್ಳು ಜೀವನದ ಪ್ರತಿಯೊಂದು ಕ್ಷಣವನ್ನು ಎಂಜಾಯ್ ಮಾಡೋ ಹುಡುಗಿ. ಈ ಎರಡೂ ಬೇರೆ ಬೇರೆ ಧ್ರುವಗಳು ಆಕಸ್ಮಿಕವಾಗಿ ಲೈಬ್ರರಿಯಲ್ಲಿ ಭೇಟಿಯಾದಾಗ ಒಂದು ಹೊಸ ಕತೆ ಶುರುವಾಯ್ತು. ಸರಿ, ಇವರಿಬ್ರು ಭೇಟಿಯಾದ್ರು. ಆಮೇಲೆ ಒಂದು ಆಕಸ್ಮಿಕ ಭೇಟಿ ಹೇಗೆ ಸ್ನೇಹವಾಗಿ, ಆ ಸ್ನೇಹ ಹೇಗೆ ಹೇಳ್ಕೊಳ್ಳಲಾಗದ ಒಂದು ಸಂಬಂಧವಾಗಿ ಬದಲಾಯ್ತು? ಅದ್ರಲ್ಲೇ ಇರೋದು ಮ್ಯಾಜಿಕ್. ಅವರ ಸಂಬಂಧದ ಸೌಂದರ್ಯ ಅಡಗಿರೋದು ದೊಡ್ಡ ದೊಡ್ಡ ಸನ್ನಿವೇಶಗಳಲ್ಲ, ಬದಲಿಗೆ ಚಿಕ್ಕ ಚಿಕ್ಕ ಕ್ಷಣಗಳಲ್ಲಿ. ಅವರ ಬಂಧ ಗಟ್ಟಿಯಾಗಿದ್ದು ಲೈಬ್ರರಿಯ ಮೌನದಲ್ಲಿ, ಒಟ್ಟಿಗೆ ಸ್ಟಡಿ ಮಾಡುವಾಗ ಹಂಚಿಕೊಂಡ ನೋಟ್ಸ್ಗಳಲ್ಲಿ ಮತ್ತು ಆ ಚಹಾ ಕುಡಿತಾ ಮಾಡ್ತಿದ್ದ ಬಿಸಿ ಬಿಸಿ ಚರ್ಚೆಗಳಲ್ಲಿ. ನೋಡಿ, ಪ್ರೀತಿ ಅಂದ್ರೆ ಯಾವಾಗ್ಲೂ ಪಿಸ್ಸು ಮಾತುಗಳೇ ಆಗಿರ್ಬೇಕಿಲ್ಲ. ಕೆಲವೊಮ್ಮೆ ಅದು ಬಿಸಿ ಚಹಾ ಜೊತೆಗಿನ ನಗುವಿನಲ್ಲೂ ಇರಬಹುದು. ಒಂದು ವಿಚಿತ್ರ ಅಂದ್ರೆ, ಅವರ ನಡುವೆ ಏನೋ ವಿಶೇಷವಾದದ್ದು ಇದೆ ಅಂತ ಮೊದಲು ಗೊತ್ತಾಗಿದ್ದು ಅವರಿಗಲ್ಲ, ಅವರನ್ನ ನೋಡ್ತಿದ್ದ ಜನರಿಗೆ. ಬಹುಶಃ ಪ್ರೀತಿಯಲ್ಲಿದ್ದಾಗ ಹೀಗೆ ಅನ್ಸತ್ತೇನೋ, ನಮ್ಮ ಪ್ರಪಂಚದಲ್ಲೇ ನಾವ್ ಎಷ್ಟು ಮುಳುಗಿ ಹೋಗಿರ್ತೀವಿ ಅಂದ್ರೆ ನಮ್ಮ ನಡುವೆ ಏನ್ ನಡೀತಿದೆ ಅನ್ನೋದನ್ನ ಹೊರಗಿನಿಂದ ನೋಡಕ್ಕೆ ಸಾಧ್ಯನೇ ಆಗಲ್ಲ. ಎಲ್ಲ ಚೆನ್ನಾಗೇ ನಡೀತಿತ್ತು. ಆದ್ರೆ ಕಥೆಯಂದ್ಮೇಲೆ ಒಂದು ತಿರುವು ಬೇಡ್ವಾ? ಪ್ರತಿಯೊಂದು ಸುಂದರ ಆಕಾಶದಲ್ಲೂ ಕಾರ್ಮೋಡಗಳು ಕವಿಯುವ ಸಮಯ ಬಂದೇ ಬರುತ್ತೆ. ಈಗ ಅವರ ಸರಳ ಸಂತೋಷದ ಪ್ರಪಂಚದಲ್ಲಿ ಒಂದು ಬಿರುಗಾಳಿ ಏಳೋಕೆ ಶುರುವಾಗಿತ್ತು. ಯಾಕಂದ್ರೆ ಯಾವ ಪ್ರೇಮಕತೆ ತಾನೇ ಸರಳವಾಗಿರುತ್ತೆ ಹೇಳಿ? ಪ್ರತಿಯೊಂದು ಸಂಬಂಧಕ್ಕೂ ಅದರದ್ದೇ ಆದ ಪರೀಕ್ಷೆಗಳು ಇದ್ದೇ ಇರುತ್ತೆ. ಹಾಗಿದ್ರೆ ಅಯಾನ್ ಮತ್ತು ಸಿಯಾ ಅವರ ಪಾಲಿಗೆ ಬಂದ ಆ ದೊಡ್ಡ ಪರೀಕ್ಷೆ ಯಾವುದು? ಸಂಘರ್ಷದ ಕೇಂದ್ರಬಿಂದು ಇದೆ. ಸಿಯಾ ಹೋಗ್ತಾ ಇದ್ಲು, ಸುಮ್ನೆ ಬೇರೆ ಊರಿಗಲ್ಲ, ಅಯಾನ್ನ ಪ್ರಪಂಚವನ್ನೇ ಬಿಟ್ಟು. ಇದಕ್ಕಿಂತ ದೊಡ್ಡ ನೋವಂದ್ರೆ ಈ ವಿಷಯವನ್ನ ಅವನ ಹತ್ರ ಹೇಳಿರ್ಲಿಲ್ಲ. ಇಲ್ಲಿವರೆಗೂ ಸೇತುವೆ ಆಗಿದ್ದ ಮೌನ ಈಗ ಅವರಿಬ್ಬರ ನಡುವೆ ಒಂದು ದೊಡ್ಡ ಗೋಡೆಯಾಗಿ ನಿಂತುಬಿಟ್ಟಿತ್ತು. ಈಗ ನಾವು ಕಥೆಯ ಕ್ಲೈಮ್ಯಾಕ್ಸಿಗೆ ಬಂದಿದ್ದೇವೆ. ಆ ಒಂದು ಕ್ಷಣ, ಮಳೆಯೇ ಸಾಕ್ಷಿಯಾಗಿ ಬಚ್ಚಿಟ್ಟಿದ್ದ ಭಾವನೆಗಳೆಲ್ಲ ಹೊರಬರುತ್ತೆ. ಮೌನ ಮುರಿದು ಮಾತುಗಳು ಹುಟ್ಟುತ್ತೆ, ಪ್ರಮಾಣಗಳೂ ಆಗುತ್ತೆ. ಕಾಲೇಜಿನ ಆಡಿಟೋರಿಯಂ ಮೆಟ್ಟಿಲುಗಳ ಮೇಲೆ ಒಬ್ಬಳೇ ಕೂತಿದ್ಲು ಸಿಯಾ. ಆಗ ಶುರುವಾಯಿತು ನೋಡಿ ಮಳೆ. ಅದು ಆಕಾಶದ ಕಣ್ಣೀರೋ ಅಥವಾ ಅವಳ ಮನಸ್ಸಿನೊಳಗಿನ ನೋವಿನ ಪ್ರತಿಬಿಂಬವೋ? ಇಡೀ ಪರಿಸರವೇ ಅವರ ಭಾವನೆಗಳಿಗೆ ಕನ್ನಡಿ ಹಿಡಿದಾಗೆ ಇಟ್ಟು. ಸಾವಿರಾರು ಪ್ರಶ್ನೆಗಳಿದ್ದು, ಆದ್ರೆ ಅಯಾನ್ ಕೇಳಿದ್ದು ಒಂದೇ ಒಂದು ಸಿಂಪಲ್ ಪ್ರಶ್ನೆ: ಯಾಕೆ ಹೇಳಲಿಲ್ಲ? ಇದರಲ್ಲಿ ಕೋಪ ಇರ್ಲಿಲ್ಲ, ಆರೋಪ ಇರ್ಲಿಲ್ಲ, ಬರೀ ನೋವಿತ್ತು, ಅರ್ಥ ಮಾಡ್ಕೊಳ್ಳೋ ಒಂದು ತಳಮಳ ಇತ್ತು. ಅವಳ ಉತ್ತರ ಕಣ್ಣೀರಿನಲ್ಲಿ ನೆಂದಿತ್ತು. ನಿನ್ನನ್ನ ಕಳ್ದ್ಕೊಳ್ಳೋ ಮೊದಲೇ ಕಳ್ದ್ಕೊಳ್ಳೋಕ್ಕಿಷ್ಟ ಇರ್ಲಿಲ್ಲ. ನೋಡಿ, ಪ್ರೀತಿ ಕೆಲವೊಮ್ಮೆ ನಮ್ಮನ್ನ ಎಷ್ಟು ದುರ್ಬಲ ಮಾಡುತ್ತೆ ಅಲ್ವಾ? ಮುಂದಿನ ನೋವಿಗೆ ಹೆದರಿ ಇವಾಗಿನ ಖುಷಿಯನ್ನೇ ಬಿಟ್ಕೊಡೋಕ್ಕೆ ಸಿದ್ಧವಾಗ್ಬಿಡ್ತೀವಿ. ಆದ್ರೆ ಅಯಾನ್ನ ಮುಂದಿನ ಮಾತು ಅದೊಂದು ಭರವಸೆ ಆಗಿತ್ತು, ಒಂದು ಪ್ರಮಾಣ ಆಗಿತ್ತು. ನಿನ್ನನ್ನ ಕಳೆದುಕೊಳ್ತಿದ್ದೀವಿ ಅಂತ ಯಾರು ಹೇಳಿದ್ದು ಅಂತ ಕೇಳಿದ. ಆ ಒಂದೇ ಪ್ರಶ್ನೆ ಅವಳ ಎಲ್ಲಾ ಭಯವನ್ನೂ ಅಲ್ಲಾಡಿಸ್ಬಿಡ್ತು. ನಮ್ಮಿಬ್ರನ್ನ ದೂರ ಮಾಡೋಕ್ಕೆ ಯಾವ ದೂರಕ್ಕೂ ಸಾಧ್ಯವಿಲ್ಲ ಅಂತ ಅವನು ಪರೋಕ್ಷವಾಗಿ ಹೇಳ್ತಿದ್ದ. ಅಷ್ಟೇ, ಆ ಕ್ಷಣದಲ್ಲಿ, ಆ ಸುರಿಯೋ ಮಳೆಯಲ್ಲಿ ಅವರಿಬ್ಬರ ಪ್ರೀತಿ ಕೊನೆಗೂ ಮಾತನಾಡಿತ್ತು. ಅದಕ್ಕೆ ಪದಗಳ ಅವಶ್ಯಕತೆನೇ ಇರಲಿಲ್ಲ. ಎರಡು ಹೃದಯಗಳಿಗೆ ಒಂದು ಸತ್ಯ ಅರ್ಥವಾಗಿತ್ತು: ನಿಜವಾದ ಪ್ರೀತಿಯನ್ನು ಯಾವತ್ತೂ ಅಂತರವಾಗಲಿ ಸಮಯವಾಗಲಿ ಸೋಲಿಸೋಕೆ ಆಗಲ್ಲ. ಹಾಗಿದ್ರೆ ಈ ಕಥೆ ಕೊನೆಗೆ ನಮ್ಮ ಮುಂದೆ ಇಡೋ ಪ್ರಶ್ನೆ ಏನು? ಅಯಾನ್ ಮತ್ತು ಸಿಯಾ
ತಮ್ಮ ಉತ್ತರವನ್ನ ಮೌನದಲ್ಲಿ ಒಂದು ನೋಟದಲ್ಲಿ ಕಂಡುಕೊಂಡ್ರು. ಇದು ನಮ್ಮನ್ನೂ ಯೋಚನೆಗೆ ಹಚ್ತಾ ಅಲ್ವಾ? ನಮ್ಮ ಜೀವನದಲ್ಲಿ ನಿಜವಾಗಿಯೂ ಯಾವುದು ಹೆಚ್ಚು ಶಕ್ತಿಶಾಲಿ? ನಾವು ಆಡೋ ಮಾತುಗಳೋ ಅಥವಾ ನಾವು ಮಾಡೋ ಕೆಲ್ಸಗಳೋ?